मोदी हाँ जी सर। नागपुर में थे, उनका सितंबर में रिटायरमेंट है। किस तरीके से देखते हो? सितंबर में रिटायरमेंट का एप्लीकेशन लिखने के लिए शायद वो आरएसएस मुख्यालय गए। मेरी जो जानकारी है 10-11 साल में कभी मोदी जी गए नहीं। मोदी जी गए हैं वो बताने के गए हैं मोहन राव भागवत जी से कि टाटा बाय बाय मैं जा रहा हूँ। अब देखिए दो बातें हैं आरएसएस की जो मेरे समझ में आई है। एक तो मोहन राव भागवत यानी सरसंघ चालक और पूरा संघ परिवार देश के नेतृत्व में बदलाव चाहता है। अब मोदी जी का समय खत्म हो गया है और देश में बदलाव चाहता है और बीजेपी का राष्ट्रीय अध्यक्ष भी अपने मर्जी से चुनना चाहता है, तो इसलिए मोदी जी वहां गए। ಎಲ್ಲ ವೀಕ್ಷಕರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯ, ನೀವು ಈಗಷ್ಟೇ ಥಂಬ್ನೇಲ್ನಲ್ಲಿ ಕಂಡಂತೆಯೇ ನಮ್ಮ ಭಾರತದ ಪ್ರಸ್ತುತ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿರವರು ಅವರ ಪ್ರಧಾನಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸುವುದರ ಕುರಿತಾಗಿದೆ. ಇದಕ್ಕಿಂತ ಮುಂಚಿತವಾಗಿ ಈ ಚಾನಲನ್ನು ನೀವು ಮೊದಲನೇದಾಗಿ ಕಾಣುವುದಾದರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹತ್ತಿರದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಹೊಡೆಯಿರಿ. ಆದ್ದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳು ಕೂಡ ನಿಮ್ಮ ನೋಟಿಫಿಕೇಷನ್ ಬಾರ್ಗೆ ಬಂದು ಸೇರುವುದು. ವಿಡಿಯೋಗೆ ಕಾಲಿಡೋಣ. ಪ್ರೀತಿಯ ವೀಕ್ಷಕರೇ, ನೀವು ಈ ವಿಡಿಯೋನ ಮೊದಲ ಭಾಗದಲ್ಲಿ ಕಂಡ ಆ ಒಂದು ಕ್ಲಿಪ್ ಶಿವಸೇನೆಯ ಮುಖ್ಯಸ್ಥರಾಗಿರುವಂತಹ ಸಂಜಯ್ ರಾವುತ್ರವರು ಹೇಳಿದಂತಹ ಒಂದು ಸ್ಟೇಟ್ಮೆಂಟ್ ಆಗಿದೆ. ನರೇಂದ್ರ ಮೋದಿರವರು ಕೂಡಲೇ ರಾಜೀನಾಮೆಯನ್ನು ಸಲ್ಲಿಸಲಿದ್ದಾರೆ. ಯಾಕೆಂದರೆ ಅವರು ಪ್ರಧಾನಮಂತ್ರಿಯಾಗಿ 3ನೇ ಬಾರಿ ಸೆಲೆಕ್ಟ್ ಆಗಿದ್ದಾರೆ. ಅದೇ ರೀತಿಯಲ್ಲಿ ಅವರಿಗೆ 75 ವಯಸ್ಸು ತುಂಬುತ್ತಿದೆ. 2025 ಸೆಪ್ಟೆಂಬರ್ 17ನೇ ತಾರೀಕು ಅವರಿಗೆ 75 ವಯಸ್ಸು ಪೂರ್ಣಗೊಳ್ಳಲಿದೆ. ಆದ್ದರಿಂದ ಬಿಜೆಪಿಯಲ್ಲಿ 75 ವಯಸ್ಸು ದಾಟಿದರೆ ಮತ್ತೆ ಅವರು ರಾಜಕೀಯದಲ್ಲಿ ಇರುವುದಿಲ್ಲ, ಅವರು ಇರಲು ಸಾಧ್ಯವಿಲ್ಲ ಎಂಬಂತಹ ಒಂದು ನಿಯಮವಿದೆ. ಆದುದರಿಂದ ನರೇಂದ್ರ ಮೋದಿರವರು ರಾಜೀನಾಮೆಯನ್ನು ಸಲ್ಲಿಸುತ್ತಾರೆ ಎಂಬ ಒಂದು ಸ್ಟೇಟ್ಮೆಂಟನ್ನು ಶಿವಸೇನೆಯ ಮುಖ್ಯಸ್ಥರಾಗಿರುವಂತಹ ಸಂಜಯ್ ರಾವುತ್ರವರು ನೀಡಿದ್ದಾರೆ. ಈ ವಿಷಯವು ಪ್ರಧಾನವಾಗಿ ಈಗ ಚರ್ಚೆಯಾಗಲು ಕಾರಣ, ನರೇಂದ್ರ ಮೋದಿರವರು RSSನ ಕೇಂದ್ರ ಕಚೇರಿಗೆ ಭೇಟಿ ನೀಡಿದ್ದು ಮೋಹನ್ ಭಾಗವತ್ ರವರಲ್ಲಿ ಈ ರಾಜೀನಾಮೆಯ ಸುದ್ದಿಯನ್ನು ತಿಳಿಸಲು ಬೇಕಾಗಿ RSSನ ಪ್ರಧಾನ ಕಚೇರಿಗೆ ಹೋಗಿದ್ದಾರೆ ಎಂಬುದಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳ ಅಧಿಕವಾಗಿ ಚರ್ಚೆಯಾಗುತ್ತಿದೆ. ಅದೇ ರೀತಿ ಮೋಹನ್ ಭಾಗವತ್ ರವರೊಂದಿಗೆ ಅನೇಕ ಬಾರಿ ಮಾತನಾಡುವಂತಹ ಅನೇಕ ಫೋಟೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದ್ದು, ಆದ್ದರಿಂದ ಈ ವಿಷಯವು ಪ್ರಧಾನವಾಗಿ ಈಗ ಚರ್ಚೆಯಾಗುತ್ತಿದೆ. ಇನ್ನು ಈ ವಿಷಯದಲ್ಲಿ ಬಿಜೆಪಿಯವರ ಅಭಿಪ್ರಾಯವೇನೆಂದರೆ, ನರೇಂದ್ರ ಮೋದಿರವರೇ ಈ 5 ವರ್ಷವನ್ನು ಪೂರ್ಣಗೊಳಿಸಲಿದ್ದಾರೆ. ಅವರು 2014ರಲ್ಲಿ ಅಧಿಕಾರಕ್ಕೇರಿ ಮತ್ತೊಮ್ಮೆ 2019ರಲ್ಲೂ ಅಧಿಕಾರಕ್ಕೇರಿ 3ನೇ ಬಾರಿಯೂ 2025ರಲ್ಲಿ 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಈ 3ನೇ ಬಾರಿಯ ಪ್ರಧಾನಮಂತ್ರಿ ಆಯ್ಕೆಯನ್ನು ಪೂರ್ಣಗೊಳಿಸಿ 2020. ಇನ್ನು ಈ ವಿಷಯದಲ್ಲಿ ಬಿಜೆಪಿಯವರ ಅಭಿಪ್ರಾಯವೇನೆಂದು ಕೇಳಿದರೆ, ಬಿಜೆಪಿಯವರು ಹೇಳುತ್ತಿರುವುದು ಈ ಎಲ್ಲ ವದಂತಿಗಳು ಸುಳ್ಳಾಗಿದೆ. ಕಾರಣ, ನರೇಂದ್ರ ಮೋದಿರವರು ಈ 3ನೇ ಬಾರಿಯ ಅಧಿಕಾರವನ್ನು ಪೂರ್ಣಗೊಳಿಸಲಿದ್ದಾರೆ. ಈ ರೀತಿಯಲ್ಲಿ ಯಾವ ರೀತಿಯಲ್ಲೂ ನಮ್ಮ ಪಕ್ಷದಲ್ಲಿ ಚರ್ಚೆಗಳಿಲ್ಲ. ನರೇಂದ್ರ ಮೋದಿರವರೇ ಫುಲ್ಲಾಗಿಯೂ ಪೂರ್ಣವಾಗಿಯೂ ಅಧಿಕಾರವನ್ನು ಅವರು ವಹಿಸುತ್ತಾರೆ ಎಂಬ ಒಂದು ವಿಷಯವಾಗಿದೆ ನಮ್ಮಲ್ಲಿರುವುದು. ಆದರೆ ಇಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆಯಾಗುತ್ತಿರುವಂತಹ ಯಾವುದೇ ರೀತಿಯ ಚರ್ಚೆಗಳು ನಮ್ಮ ಪಕ್ಷದಲ್ಲಿ ಅಥವಾ ನಮ್ಮ ಹೈಕಮಾಂಡ್ನಲ್ಲಿ ಇಲ್ಲ ಎಂದು ಅಮಿತ್ ಶಾ ರವರು ಪೂರ್ಣವಾಗಿಯೂ ನಮಗೆ ತಿಳಿಸಿದ್ದಾರೆ. ಅದೇ ರೀತಿಯಲ್ಲಿ ಇನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆಯಾಗುತ್ತಿರುವಂತಹ ಮತ್ತೊಂದು ವಿಷಯವಾಗಿದೆ, ನರೇಂದ್ರ ಮೋದಿರವರು ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದರೆ ಇನ್ನು ಯಾರು ಪ್ರಧಾನಮಂತ್ರಿಯಾಗುತ್ತಾರೆ ಎಂಬುದರ ಕುರಿತಾಗಿದೆ. ಮಹಾರಾಷ್ಟ್ರದಿಂದ ಆಗಿದೆ, ಇನ್ನು ಪ್ರಧಾನಮಂತ್ರಿಯನ್ನು ಆಯ್ಕೆ ಮಾಡುವುದು ಎಂಬುದರ ಕುರಿತು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆಯಾಗುತ್ತಿದೆ. ಮಹಾರಾಷ್ಟ್ರದ ಫಡ್ನವೀಸ್ನಿಂದ ಉತ್ತರ ಪ್ರದೇಶದ CM ಆಗಿರುವಂತಹ ಯೋಗಿ ಆದಿತ್ಯನಾಥ್ ವರೆಗೆ ಎಲ್ಲರೂ ಕೂಡ ಈ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಲಿರುವ ಸಾಧ್ಯತೆಗಳಿದೆ ಎಂದಾಗಿದೆ ರಾಜಕೀಯ ವಿಶ್ಲೇಷಕರು ಹೇಳುತ್ತಿರುವುದು. ಕೆಲವೊಮ್ಮೆ ಅಮಿತ್ ಶಾ ರವರು ಆಗಿರಬಹುದು, ಅಥವಾ ಉತ್ತರ ಪ್ರದೇಶದ ಆದಿತ್ಯನಾಥ್ ಆಗಿರಬಹುದು, ಫಡ್ನವೀಸ್ ಆಗಿರಬಹುದು, ನಿತಿನ್ ಗಡ್ಕರಿ ಆಗಿರಬಹುದು, ಇಂತಹ ಹಲವಾರು ಉನ್ನತ ನಾಯಕರು ಬಿಜೆಪಿಯಲ್ಲಿ ಇನ್ನೂ ಕೂಡ ಇದ್ದಾರೆ. ನರೇಂದ್ರ ಮೋದಿರವರು 2014ರಲ್ಲಿ ಮೊದಲನೇ ಬಾರಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿ
ಜನಪ್ರಿಯರಾಗಿಕೊಂಡು 2019ರಲ್ಲಿ ಎರಡನೇ ಬಾರಿಯೂ ಆಯ್ಕೆಯಾದರು. ಅದೇ ರೀತಿಯಲ್ಲಿ ಮತ್ತೊಮ್ಮೆ 2025ರಲ್ಲೂ ಕೂಡ ಪ್ರಧಾನಮಂತ್ರಿಯಾಗಿ ಮೂರನೇ ಬಾರಿ ಆಯ್ಕೆಯಾಗಿದ್ದಾರೆ. ಈ ರೀತಿಯಲ್ಲಿ ಭಾರತದಲ್ಲಿ ಅತ್ಯಧಿಕ ವರ್ಷಗಳ ಕಾಲ ಆಡಳಿತ ನಡೆಸಿದಂತಹ ಒಂದು ಪ್ರಧಾನಮಂತ್ರಿಯಾಗಿ ರೆಕಾರ್ಡನ್ನು ಅವರು ದಾಖಲೆ ಮಾಡಿದ್ದಾರೆ. ಎರಡನೇ ಸ್ಥಾನದಲ್ಲಿರುವುದು ಮನಮೋಹನ್ ಸಿಂಗ್ ಆಗಿದ್ದಾರೆ. ಅವರು 10 ವರ್ಷಗಳ ಕಾಲ ಭಾರತವನ್ನು ಆಳಿದ್ದಾರೆ. ಇನ್ನು ಈ ಸ್ಟೇಟ್ಮೆಂಟನ್ನು ಈ ವಿಡಿಯೋನ ಮೊದಲ ಭಾಗದಲ್ಲಿ ನಾನು ತೋರಿಸಿದಂತಹ ಸ್ಟೇಟ್ಮೆಂಟ್ ಶಿವಸೇನೆಯ ಮುಖ್ಯಸ್ಥರಾಗಿರುವಂತಹ ಸಂಜಯ್ ರಾವುತ್ರವರಾಗಿದ್ದಾರೆ ನೀಡಿದ್ದು. ಆದರೆ ಈ ಶಿವಸೇನೆ ಎಂಬುದು ಇಂಡಿಯಾ ಮೈತ್ರಿಕೂಟದಲ್ಲಿರುವಂತಹ ಒಂದು ಪಕ್ಷವಾಗಿದೆ. ಆದ್ದರಿಂದ ಇಂಡಿಯಾ ಮೈತ್ರಿಕೂಟದಲ್ಲಿರುವಂತಹ ಒಬ್ಬ MP ಹೇಗೆ NDA ಮೈತ್ರಿಕೂಟದಲ್ಲಿರುವಂತಹ BJPಯ ನರೇಂದ್ರ ಮೋದಿರವರ ಕುರಿತು ಸ್ಟೇಟ್ಮೆಂಟನ್ನು ನೀಡುತ್ತಾರೆ ಎಂದು ಕೇಳಿದರೆ, ಈ ಸಂಜಯ್ ರಾವುತ್ರವರು BJPಯವರೊಂದಿಗೆ ನಿಕಟ ಸಂಪರ್ಕದಲ್ಲಿದ್ದುಕೊಂಡು ಅವರು ಏನಾದರೂ ಚರ್ಚೆ ಮಾಡಿದ್ದು ಇವರು ಸ್ಟೇಟ್ಮೆಂಟನ್ನು ನೀಡಿರಬಹುದು ಎಂಬುದಾಗಿ ರಾಜಕೀಯ ವಿಶ್ಲೇಷಕರು ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಆದ್ದರಿಂದ ನಮಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅತ್ಯಧಿಕವಾಗಿ ಈ ವಿಷಯವು ಚರ್ಚೆಯಾಗುತ್ತಿದೆ. ಇನ್ನು ಈ ವಿಷಯದಲ್ಲಿ ಒಂದೆರಡು ವರ್ಷಗಳ ಮುಂಚೆಯೇ ಅರವಿಂದ್ ಕೇಜ್ರಿವಾಲ್ರವರು ಕೂಡ ಹೇಳಿಕೆಗಳನ್ನು ನೀಡಿದ್ದಾರೆ. ಅದೇ ರೀತಿಯಲ್ಲಿ ಆ ಹೇಳಿಕೆಗೆ ಪ್ರತಿಕ್ರಿಯೆಯಾಗಿ ಕೇಂದ್ರ ಸಚಿವರಾಗಿರುವಂತಹ ಗೃಹ ಸಚಿವರಾದಂತಹ ಅಮಿತ್ ಶಾ ರವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಕೇಜ್ರಿವಾಲ್ರವರು ಹೇಳಿದ್ದು, ನರೇಂದ್ರ ಮೋದಿರವರಿಗೆ 2025 ಸೆಪ್ಟೆಂಬರ್ 17ಕ್ಕೆ 75 ವರ್ಷವಾಗುತ್ತಿದೆ. ಆದ್ದರಿಂದ ಆ ಸೆಪ್ಟೆಂಬರ್ ತಿಂಗಳಲ್ಲಿ ಮೋದಿರವರು ಅಥವಾ 2025ರಲ್ಲಿ ನರೇಂದ್ರ ಮೋದಿರವರು ರಾಜೀನಾಮೆಯನ್ನು ನೀಡಲಿದ್ದಾರೆ ಎಂಬ ಒಂದು ಹೇಳಿಕೆಯನ್ನು ಅರವಿಂದ್ ಕೇಜ್ರಿವಾಲ್ರವರು ವರ್ಷಗಳ ಮುಂಚೆಯೇ ಹೇಳಿದ್ದರು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಅಮಿತ್ ಶಾ ರವರು ಕೂಡ ಹೇಳಿದ್ದಾರೆ, ಯಾವುದೇ ರೀತಿಯ ಅಂತಹ ಚರ್ಚೆಗಳು ನಮ್ಮ ರಾಜಕೀಯ ಪಕ್ಷದಲ್ಲಿ ಇಲ್ಲ. ನರೇಂದ್ರ ಮೋದಿರವರೇ ಫುಲ್ಲಾಗಿಯೂ ಇಲ್ಲಿ ಅಧಿಕಾರವನ್ನು ವಹಿಸುತ್ತಾರೆ ಎಂಬ ಒಂದು ಸ್ಟೇಟ್ಮೆಂಟನ್ನು ಅಮಿತ್ ಶಾ ರವರು ನೀಡಿದ್ದರು. ಈ ಎರಡು ವಿಡಿಯೋ ಕ್ಲಿಪ್ಪನ್ನು ಕೂಡ ನಿಮ್ಮ ಮುಂದೆ ನಾನೀಗ ತೋರಿಸಲಿದ್ದೇನೆ. मोदी जी अगले साल 17 सितंबर को 75 साल के हो रहे हैं. बीजेपी के अंदर मोदी जी ने 2014 में मोदी जी ने खुद ने रूल बनाया था कि बीजेपी के अंदर जो भी 75 साल का होगा उसको रिटायर कर दिया जाएगा. सबसे पहले आडवाणी जी को रिटायर किया गया, उसके बाद मुरली मनोहर जोशी जी को रिटायर किया गया, फिर सुमित्रा महाजन को रिटायर किया गया, फिर यशवंत सिन्हा को रिटायर किया गया. अब मोदी जी अगले साल 17 सितंबर को रिटायर होने वाले हैं. तो मैं बीजेपी से पूछना चाहता हूँ, आपका प्रधानमंत्री का दावेदार कौन है? 75 साल के हो जाए, इससे आपको आनंदित होने की जरूरत नहीं है. ये भारतीय जनता पार्टी के संविधान में कहीं नहीं लिखा है. मोदी जी ही ये टर्म पूरी करेंगे और मोदी जी ही आगे देश का नेतृत्व करते रहेंगे. इसमें भारतीय जनता पार्टी में कोई कंफ्यूजन नहीं है. ये कंफ्यूजन खड़ा करना चाहिए.